ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳನ್ನು KEA ಡಿಪಾರ್ಟ್ಮೆಂಟ್ ನಡೆಸ್ತಾ ಇದೆ. ಈ ಒಂದು ಡಿಪಾರ್ಟ್ಮೆಂಟಿನ ವಿಶೇಷತೆ ಏನಂತಂದರೆ, ಇಲ್ಲಿ ತೆಗೆಯಲಾಗುವಂತಹ ಕ್ವಶನ್ ಪೇಪರ್ ನಿಮಗೆ ಅಪ್ಲೈಡ್ ಕ್ವಶನ್ ಪೇಪರ್ ಆಗಿರ್ತವೆ. ಅಂದರೆ ಅಪ್ಲೈಯಲ್ಲಿ ಹೇಳಿಕೆ ರೂಪಗಳಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳನ್ನು ತೆಗೆಯಲಾಗುತ್ತೆ. ಹಾಗಾಗಿ ಕಳೆದ 2-3 ವರ್ಷಗಳಲ್ಲಿ KEA ಡಿಪಾರ್ಟ್ಮೆಂಟ್ ಅವರು ನಡೆಸಿರುವಂತಹ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ನಿಮಗೆ ಕರ್ನಾಟಕದ ಬಗ್ಗೆ ಅತಿ ಹೆಚ್ಚಾಗಿ ಒತ್ತನ್ನು ನೀಡಿ ಕರ್ನಾಟಕ ಭೂಗೋಳಶಾಸ್ತ್ರ ಆಗಿರ್ಬೋದು, ಕರ್ನಾಟಕ ಎಕಾನಮಿ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕರೆಂಟ್ ಅಫೇರ್ಸ್, ಈ ಒಂದು ಕರ್ನಾಟಕದ ಬಗ್ಗೆ ಹೆಚ್ಚಿನದಾಗಿ ಫೋಕಸನ್ನು ಮಾಡಿ ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗ್ತಾ ಇದೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರದ ಜಸ್ಟ್ ಒಂದು ಪರಿಚಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮಗೆ ಮುಂದೆ ಅಪ್ಲೈಡ್ ಕ್ವಶನ್ ಯಾವ ರೀತಿಯಾಗಿ ಬರ್ತವೆ ಅನ್ನೋದನ್ನು ಮುಂದಿನ ತರಗತಿಗಳಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ಕ್ಲಾಸ್ನಲ್ಲಿ ಭೂಗೋಳಶಾಸ್ತ್ರದ ಪರಿಚಯವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತವೆ. ನೋಡಿ, ಕರ್ನಾಟಕ ಭೂಗೋಳಶಾಸ್ತ್ರ ಇದರ ಒಂದು ಪರಿಚಯವನ್ನು ನೋಡೋದಾದರೆ, ಕರ್ನಾಟಕದ ಸ್ಥಾನಮಾನ ಅಂದರೆ ನಮ್ಮ ವರ್ಲ್ಡ್ ಮ್ಯಾಪಲ್ಲಿ, ನಮ್ಮ ಇಂಡಿಯಾ ಮ್ಯಾಪಲ್ಲಿ ಜಿಯೋಗ್ರಾಫಿಕಲ್ ಎಕ್ಸಿಸ್ಟೆನ್ಸ್ ಎಲ್ಲಿದೆ ಅಂತಂದರೆ, ಕರ್ನಾಟಕದ ಸ್ಥಾನಮಾನ ಎಲ್ಲಿದೆ ಅಂತಂದರೆ 11 ಡಿಗ್ರಿ 31 ಮಿನಿಟ್ ಉತ್ತರ ಮತ್ತು 18 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶದಲ್ಲಿ ಈ ಒಂದು ಕರ್ನಾಟಕ ನಿಮಗೆ ನೋಡೋದಕ್ಕೆ ಸಿಗುತ್ತೆ. 74 ಡಿಗ್ರಿ 12 ಮಿನಿಟ್ ಪೂರ್ವ ರೇಖಾಂಶ ಮತ್ತು 78 ಡಿಗ್ರಿ 40 ಮಿನಿಟ್ ಪೂರ್ವ ರೇಖಾಂಶದಲ್ಲಿ ನಮ್ಮ ಕರ್ನಾಟಕ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೋಡಿ, ಇಲ್ಲಿಂದ ಬಂದರೆ ನಿಮಗೆ ಮ್ಯಾಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 11 ಡಿಗ್ರಿ 31 ಮಿನಿಟ್ ನಿಮಗೆ ಬರೋದು 11ರಿಂದ 31 ಮಿನಿಟ್. ಇಲ್ಲಿಂದ ಹಿಡಿದು 18ರಿಂದ 45 ಮಿನಿಟ್ ಉತ್ತರ ಅಕ್ಷಾಂಶದಲ್ಲಿ ನಿಮಗೆ ಒಂದು ಕರ್ನಾಟಕ ನೋಡೋದಕ್ಕೆ ಸಿಗುತ್ತೆ. ಉತ್ತರ ಅಕ್ಷಾಂಶದ ಮಧ್ಯದಲ್ಲಿ ನಮ್ಮ ಕರ್ನಾಟಕ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನಿಮಗೆ ಇದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಹಾಗೆ ಪೂರ್ವದ ರೇಖಾಂಶ ಇಲ್ಲಿಂದ ಇಲ್ಲಿವರೆಗೆ ಅಂದರೆ ಇಲ್ಲಿಂದ 24 ಡಿಗ್ರಿ 12 ಮಿನಿಟಿಂದ ಹಿಡ್ಕೊಂಡು 78 ಡಿಗ್ರಿ 40 ಮಿನಿಟ್ವರೆಗೆ ನಿಮಗೆ ಈ ಒಂದು ಕರ್ನಾಟಕದ ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ನಿಮಗೆ ಕರ್ನಾಟಕ ನೋಡೋದಕ್ಕೆ ಸಿಗುತ್ತೆ. ಫೈನಲ್ ಆಗಿ ಹೇಳೋದಾದರೆ, ಉತ್ತರ ಅಕ್ಷಾಂಶದಲ್ಲಿ 11ರಿಂದ 11 ಡಿಗ್ರಿ 31 ಮಿನಿಟಿಂದ ಹಿಡ್ಕೊಂಡು 18ರಿಂದ 18 ಡಿಗ್ರಿ 45 ಮಿನಿಟ್ವರೆಗೆ, ಹಾಗೆ 74 ಡಿಗ್ರಿ 12 ಮಿನಿಟ್ ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40 ಮಿನಿಟ್ ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಕರ್ನಾಟಕ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಉತ್ತರದಿಂದ ದಕ್ಷಿಣದವರೆಗೆ ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ನಿಮಗೆ ಒಟ್ಟು ವಿಸ್ತೀರ್ಣ ಇರೋದು 750 ಕಿಲೋಮೀಟರ್ ಇರುತ್ತೆ. ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ ಇಲ್ಲಿಂದ ಇಲ್ಲಿವರೆಗೆ ನಿಮಗೆ 400 ಕಿಲೋಮೀಟರ್ ವಿಸ್ತೀರ್ಣ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ. ಹಾಗೆ ನೋಡಿ, ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್, ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ಕರ್ನಾಟಕದ ಒಂದು ವಿಸ್ತೀರ್ಣ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಳೆದ ಎಕ್ಸಾಮ್ಗಳಲ್ಲಿ ಇದರ ಬಗ್ಗೆ ನಿಮಗೆ ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗಿದೆ. ಹಾಗೆ ಇಲ್ಲಿ ಕರ್ನಾಟಕದ ತುತ್ತ ತುದಿಗಳನ್ನು ನೋಡೋದಾದರೆ, ಇವು ನಿಮಗೆ PC ಎಕ್ಸಾಮಲ್ಲಿ ಕಾಮನ್ ಆಗಿರುವಂತಹ ಕ್ವಶನ್. ಇದನ್ನು ತುಂಬ ಎಕ್ಸಾಮ್ಗಳಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಕಳೆದ ಎಕ್ಸಾಮ್ಗಳಲ್ಲಿ ಈ ಒಂದು ಕ್ವಶನ್ ಆಲ್ರೆಡಿ ರಿಪೀಟ್ ಆಗಿದೆ. ಹಾಗಾಗಿ ಈ ಒಂದು ಪರಿಚಯವನ್ನು ನಿಮಗೆ ಹೇಳಲಾಗ್ತಾ ಇದೆ. ಕರ್ನಾಟಕದ ತುದಿಗಳನ್ನು ನೋಡೋದಾದರೆ, ಉತ್ತರಕ್ಕೆ ಬಂದರೆ ಬೀದರ್ ಜಿಲ್ಲೆಯ ಔರಾದ್. ನೋಡಿ, ಇಲ್ಲಿ ಬೀದರ್ ಡಿಸ್ಟಿಕ್ ಇದೆಯಲ್ಲ, ಇಲ್ಲಿ ಕೊನೆಯ ಜಿಲ್ಲೆ ಬಂದು ಔರಾದ್ ಆಗಿರುತ್ತೆ. ಈ ಒಂದು ಬೀದರ್ ಜಿಲ್ಲೆಯ ಔರಾದ್ ಉತ್ತರದ ತುದಿಯಾಗಿರುತ್ತೆ. ಹಾಗೆ ದಕ್ಷಿಣಕ್ಕೆ ಬಂದರೆ ಚಾಮರಾಜನಗರದ ಮಾಯಾರ್ ನದಿ. ಇಲ್ಲಿ ನೋಡಿ, ಈ ಚಾಮರಾಜನಗರದ ಮಾಯಾರ್ ನದಿ ಕರ್ನಾಟಕದ ದಕ್ಷಿಣದ ತುದಿಯಾಗಿರುತ್ತೆ. ನಿಮಗೆ ಜಿಲ್ಲೆ ಕೇಳಿದಾಗ ಚಾಮರಾಜನಗರ ಅಂತ ಆನ್ಸರ್ ಹಾಕಿ, ಕರ್ನಾಟಕದ ದಕ್ಷಿಣದ ತುದಿ ಯಾವುದು ಅಂತ ಕೇಳಿದಾಗ ಅದು ಚಾಮರಾಜನಗರದ ಮಾಯಾರ್ ನದಿಯಾಗಿರುತ್ತೆ. ಹಾಗೆ ಕೋಲಾರದ ಮುಳಬಾಗಿಲು, ಇದು ನೀವು ಪೂರ್ವಕ್ಕೆ ಬಂದರೆ ಕೋಲಾರದ ಮುಳಬಾಗಿಲು, ಇಲ್ಲಿ ಕೋಲಾರ ಡಿಸ್ಟಿಕ್ ಇದೆಯಲ್ಲ, ಇಲ್ಲಿ ಕೋಲಾರದ ಮುಳಬಾಗಿಲು ನಿಮಗೆ ಪೂರ್ವದ ತುದಿಯಾಗಿರುತ್ತೆ. ಹಾಗೆ ಪಶ್ಚಿಮಕ್ಕೆ ಬಂದರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕಾರವಾರ ನಿಮಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಪಶ್ಚಿಮದ ತುದಿಯಾಗಿರುತ್ತೆ.
ಇನ್ನು ಕರ್ನಾಟಕದ ಒಟ್ಟು ವಿಸ್ತೀರ್ಣವನ್ನು ನೋಡೋದಾದರೆ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಒಟ್ಟು ವಿಸ್ತೀರ್ಣ ಇರೋದು 1,91,791 ಚದರ ಕಿಲೋಮೀಟರನ್ನು ನಮ್ಮ ಕರ್ನಾಟಕದ ವಿಸ್ತೀರ್ಣ ಹೊಂದಿರುತ್ತೆ. ಇದರಲ್ಲಿ ಕರ್ನಾಟಕದ ಒಟ್ಟು ಜಿಲ್ಲೆಗಳು 31 ಜಿಲ್ಲೆಗಳು ಕರ್ನಾಟಕದಲ್ಲಿ ಈಗ ಪ್ರೆಸೆಂಟ್ ಆಗಿ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದ್ದಾವೆ. ಇದರಲ್ಲಿರ್ತಕ್ಕಂಥ ತಾಲೂಕುಗಳ ಸಂಖ್ಯೆಯನ್ನು ನೋಡೋದಾದರೆ 236 ತಾಲೂಕುಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಹಾಗೆ ನಮ್ಮ ಕರ್ನಾಟಕದಲ್ಲಿರುವಂತಹ ಅತಿ ದೊಡ್ಡ ಜಿಲ್ಲೆಗಳ ಪ್ರಕಾರ ನೋಡ್ತಾ ಹೋದರೆ ಕರ್ನಾಟಕದಲ್ಲಿರುವಂತಹ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ, ಹಾಗೆ ಎರಡನೇ ದೊಡ್ಡ ಜಿಲ್ಲೆ ಕಲಬುರಗಿ, ಮತ್ತು ಮೂರನೇ ದೊಡ್ಡ ಜಿಲ್ಲೆ ತುಮಕೂರು ಆಗಿರುತ್ತೆ, ನಾಲ್ಕನೇದು ವಿಜಯಪುರ, ಹಾಗೆ ಐದನೇದು ಉತ್ತರ ಕನ್ನಡ ಜಿಲ್ಲೆ. ಇವು ಸಿರೀಸ್ ಆಗಿರ್ತಕ್ಕಂಥ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಗಳು. ಮೊದಲ 5 ಜಿಲ್ಲೆಗಳನ್ನು ನೋಡೋದಾದರೆ ಬೆಳಗಾವಿ ಜಿಲ್ಲೆ, ಕಲಬುರಗಿ ಜಿಲ್ಲೆ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ ಜಿಲ್ಲೆಗಳು ಕರ್ನಾಟಕದಲ್ಲಿ ಸಿರೀಸ್ ಆಗಿ ಅತಿ ದೊಡ್ಡ ಜಿಲ್ಲೆಗಳಾಗಿರ್ತವೆ. ಇನ್ನು ಅತಿ ಚಿಕ್ಕ ಜಿಲ್ಲೆಗಳನ್ನು ನೋಡೋದಾದರೆ ಬೆಂಗಳೂರು ನಗರ ನಿಮಗೆ ಕರ್ನಾಟಕದಲ್ಲಿ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಆಗಿರುತ್ತೆ. ನಂತರ ಕೊಡಗು ನಿಮಗೆ ಅತಿ ಚಿಕ್ಕ ಜಿಲ್ಲೆ ಆಗಿರುತ್ತೆ. ಇನ್ನು ಈ ಒಂದು ಕರ್ನಾಟಕವನ್ನು ಆಡಳಿತದ ವಿಭಾಗಗಳಾಗಿ ವಿಭಾಗಗಳಾಗಿ 4 ವಿಭಾಗಗಳಲ್ಲಿ ಆಡಳಿತದ ದೃಷ್ಟಿಯಿಂದ 4 ವಿಭಾಗಗಳಲ್ಲಿ ಡಿವೈಡ್ ಮಾಡಿ ಒಂದು ಸ್ಟಡಿಯನ್ನು ಮಾಡಲಾಗುತ್ತೆ. ಅದರಲ್ಲಿ ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ ಈ 4 ವಿಭಾಗಗಳಲ್ಲಿ ಆಡಳಿತ ವಿಭಾಗಗಳನ್ನಾಗಿ ಮಾಡಲಾಗಿದೆ. ಈ ಬೆಂಗಳೂರು ಆಡಳಿತ ವಿಭಾಗದಲ್ಲಿ 9 ಜಿಲ್ಲೆಗಳು ಬರ್ತವೆ, ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು ಬರ್ತವೆ, ಹಾಗೆ ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳು ಬರ್ತವೆ ಮತ್ತು ಕಲಬುರಗಿ ವಿಭಾಗದಲ್ಲಿ 7 ಜಿಲ್ಲೆಗಳು. ಒಟ್ಟು ನಿಮಗೆ ಕರ್ನಾಟಕದಲ್ಲಿ 31 ಜಿಲ್ಲೆಗಳು ನೋಡೋದಕ್ಕೆ ಸಿಗ್ತವೆ. ನೆಕ್ಸ್ಟು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು, ಕರ್ನಾಟಕ ಜಿಯೋಗ್ರಫಿ. ಇಲ್ಲಿ ಬಂದರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು 3 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಅದು ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಮೈದಾನ ಪ್ರದೇಶ. ಈ 3 ವಿಭಾಗಗಳಲ್ಲಿ ಪ್ರಾಕೃತಿಕ ವಿಭಾಗಗಳನ್ನಾಗಿ ಮಾಡಿಕೊಂಡು ಅಧ್ಯಯನವನ್ನು ಮಾಡಲಾಗಿರುತ್ತೆ. ಆಡಳಿತ ವಿಭಾಗಗಳು ಅಂತ ಬಂದರೆ 4, ಪ್ರಾಕೃತಿಕ ವಿಭಾಗಗಳು ಅಂತ ಬಂದರೆ 3 ವಿಭಾಗಗಳಲ್ಲಿ ಡಿವೈಡ್ ಮಾಡಿ ಸ್ಟಡಿಯನ್ನು ಮಾಡಲಾಗುತ್ತೆ. ಇಲ್ಲಿ ಮ್ಯಾಪಲ್ಲಿ ನೋಡೋದಾದರೆ ನೋಡಿ ಈ ಒಂದು ವೆಸ್ಟರ್ನ್ ಘಾಟ್ ಪಾರ್ಟ್ ಏನಿದೆ ಇದು ಕರಾವಳಿ ಪ್ರದೇಶ. ಈ ಒಂದು ವೆಸ್ಟರ್ನ್ ಘಾಟ್ ಏನಿದೆ ಇದು ಕರಾವಳಿ ಪ್ರದೇಶ ಆಗಿರುತ್ತೆ. ಕರಾವಳಿ ಪ್ರದೇಶದ ಜಿಲ್ಲೆಗಳನ್ನು ನೋಡೋದಾದರೆ ಕರಾವಳಿ ಪ್ರದೇಶದಲ್ಲಿ ಒಟ್ಟು 3 ಜಿಲ್ಲೆಗಳು ಬರ್ತವೆ. ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಈ 3 ಜಿಲ್ಲೆಗಳನ್ನು ಒಳಗೊಂಡು ಕರಾವಳಿ ಪ್ರದೇಶ ಆಗಿರುತ್ತೆ. ಈ ಒಂದು ಕರಾವಳಿ ಜಿಲ್ಲೆಯ ಉದ್ದವನ್ನು ನೋಡೋದಾದರೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯವರೆಗೂ ಉಡುಪಿಯನ್ನು ಸೇರಿಕೊಂಡು ನಿಮಗೆ ಇದು 320 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. 320 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಹಾಗೆ ಅಗಲ ನೋಡೋದಾದರೆ ಇಲ್ಲಿಂದ ಇಲ್ಲಿವರೆಗೂ ಈ ಒಂದು ಅಗಲವನ್ನು ನೋಡೋದಾದರೆ 12.60 ಕಿಲೋಮೀಟರ್ ನಿಮಗೆ ಅಗಲವನ್ನು ನೋಡೋದಕ್ಕೆ ಸಿಗುತ್ತೆ. ಹಾಗೆ ಸಮುದ್ರ ಮಟ್ಟದಿಂದ ಈ ಒಂದು ಪ್ರದೇಶ 200 ಮೀಟರ್ ಎತ್ತರವನ್ನು ಹೊಂದಿದೆ. ಇದಿಷ್ಟು ಕರಾವಳಿ ಪ್ರದೇಶಕ್ಕೆ ಇರುವಂತಹ ಮಾಹಿತಿ. ಅಂದರೆ ಇದಕ್ಕಿಂತ ಜಾಸ್ತಿ ಇದೆ. ಇಲ್ಲಿ ನಾವು ಕರ್ನಾಟಕ ಪರಿಚಯವನ್ನು ನೋಡ್ತಾ ಇರೋದ್ರಿಂದ ಇಷ್ಟು ನಿಮಗೆ ಹೈಲೈಟ್ಸಲ್ಲಿ ಇದನ್ನು ಹೇಳಲಾಗಿದೆ. ಇದಷ್ಟು ನಿಮಗೆ ಗೊತ್ತಿದ್ದರೆ ಅದರಲ್ಲಿರುವಂತಹ ಮಾಹಿತಿ ನಿಮಗೆ ಮುಂದಿನ ದಿನಗಳಲ್ಲಿ ನೋಡೋದಕ್ಕೆ ಸಿಗ್ತವೆ. ಇನ್ನು ಈ ಕರಾವಳಿಯ ಪ್ರಮುಖ ಬಂದರುಗಳನ್ನು ನೋಡೋದಾದರೆ ನಿಮಗೆ ಕರಾವಳಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಯಿಂಟ್ಸ್ಗಳು ಏನು ಬರ್ತವೆ, ಕರಾವಳಿ ಪ್ರದೇಶದಲ್ಲಿ ಎಕ್ಸಾಮ್ಗೆ ಅನುಕೂಲವಾಗುವಂತಹ ಪಾಯಿಂಟ್ಸ್ಗಳು ಏನು ನೋಡೋದಕ್ಕೆ ಸಿಗ್ತವೆ ಅಂತಂದರೆ ನಿಮ್ಮ ಕರ್ನಾಟಕದಲ್ಲಿ ಬರುವಂತಹ ಪ್ರಮುಖ ಬಂದರುಗಳಾಗಿರ್ಬೋದು ಅಥವಾ ಪ್ರಮುಖ ದ್ವೀಪಗಳಾಗಿರ್ಬೋದು, ಕರ್ನಾಟಕದ ಪ್ರಮುಖ ಬೀಚ್ಗಳಾಗಿರ್ಬೋದು ನಿಮಗೆ ಎಕ್ಸಾಮ್ಗಳಲ್ಲಿ ನೋಡೋದಕ್ಕೆ ಸಿಗ್ತವೆ. ಎಕ್ಸಾಮ್ಗಳಲ್ಲಿ ಈ ಒಂದು ಟಾಪಿಕ್ಗಳ ಮೇಲೆ ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗುತ್ತೆ. ಇಲ್ಲಿರುವಂತಹ ಕರಾವಳಿ ಪ್ರದೇಶಗಳಲ್ಲಿರುವಂತಹ ಪ್ರಮುಖ ಬಂದರುಗಳನ್ನು ನೋಡ್ತಾ ಹೋದರೆ ಇವಾಗ ನಾನು ಏನೇನನ್ನು ಹೇಳ್ತೀನಿ ಅವುಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ನೋಡಿ, ಬೇಲಿಕೇರಿ ಬಂದರು ಅಂತ ಬರುತ್ತೆ ನಿಮಗೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇಲಿಕೇರಿ ಬಂದರು ಅಂತ ಬರುತ್ತೆ. ಹಾಗೆ ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಶರಬಿ ನದಿಗೆ ಈ ಒಂದು ಭಟ್ಕಳ ಬಂದರು ಬರುತ್ತೆ. ಉತ್ತರ ಕನ್ನಡದಲ್ಲಿ ಹೊನ್ನಾವರ ಬೀಚ್ ಇದೆ, ಉತ್ತರ ಕನ್ನಡದಲ್ಲಿ ಹೊನ್ನಾವರ ಬಂದರು ಇದೆ. ಈ ಒಂದು ಶರಾವತಿ ನದಿಯಿಂದ ಈ ಒಂದು ಹೊನ್ನಾವರ ಬಂದರನ್ನು ನಿರ್ಮಿಸಲಾಗಿದೆ. ಹಾಗೆ ಉತ್ತರ ಕನ್ನಡದ ಕಾರವಾರ ಬಂದರು ಇದೆ. ಕಾಳಿ ನದಿಗೆ ಈ ಒಂದು ಕಾರವಾರ ಬಂದರನ್ನು ನಿರ್ಮಿಸಲಾಗಿದೆ.
ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಲ್ಪೆ ಬೀಚ್ ಇದೆ, ಮಲ್ಪೆ ಬಂದರು ಇದೆ ಮತ್ತು ಮಲ್ಪೆ ಬೀಚ್ ಇದೆ. ಇವಿಷ್ಟು ಪ್ರಮುಖವಾಗಿರ್ತಕ್ಕಂಥ ಬಂದರುಗಳು ಕರಾವಳಿ ಪ್ರದೇಶಗಳಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತವೆ. ಇಲ್ಲಿ ನವಮಂಗಳೂರು ಬಂದರು ಇದು ಕರ್ನಾಟಕದ ದೊಡ್ಡ ಬಂದರು ಮತ್ತು ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಕರೆಯಲಾಗುತ್ತೆ. ಯಾವುದನ್ನು? ನವಮಂಗಳೂರು ಬಂದರನ್ನು. ಇದು ಕರ್ನಾಟಕದ ಅತಿ ದೊಡ್ಡ ಬಂದರು ಮತ್ತು ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಕರೆಯಲಾಗುತ್ತೆ. ಇನ್ನು ಬೇಲಿಕೇರಿ ಬಂದರು ಏನಿದೆ ಅದು ಕೇಂದ್ರ ಸರ್ಕಾರದ ಸಾಗರ್ ಮಾಲಾ ಎನ್ನುವಂತಹ ಯೋಜನೆಗೆ ಒಳಪಟ್ಟಿದೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ, ನೋಟ್ ಮಾಡ್ಕೊಳ್ಳಿ. ಕರಾವಳಿಯ ಪ್ರಮುಖ ಬೆಳೆಗಳನ್ನು ನೋಡೋದಾದರೆ ಅಂದರೆ ಈ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಯಾವ ಬೆಳೆಗಳನ್ನು ಬೆಳೆಯಲಾಗುತ್ತೆ ಅಂತಂದರೆ ತೆಂಗನ್ನು ಬೆಳೆಯಲಾಗುತ್ತೆ, ಅಡಿಕೆಯನ್ನು ಬೆಳೆಯಲಾಗುತ್ತೆ, ಗೋಡಂಬಿ ಮತ್ತು ಭತ್ತವನ್ನು ಈ ಒಂದು ಕರಾವಳಿ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತೆ. ಹಾಗೆ ಕುಂದಾಪುರದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯಗಳು ಕಂಡುಬರುತ್ತವೆ. ಈ ಮ್ಯಾಂಗ್ರೋವ್ಸ್ ಅರಣ್ಯಗಳು ಕುಂದಾಪುರದಲ್ಲಿ ಕಂಡುಬರ್ತವೆ. ಇದು ವಿಶೇಷವಾಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿರುವಂತಹ ಪ್ರಮುಖ ದ್ವೀಪಗಳನ್ನು ನೋಡೋದಾದರೆ ಮೊದಲನೇದು ಅಂಜು ದ್ವೀಪ ಅಂತ ಬರುತ್ತೆ. ಅಂಜು ದ್ವೀಪ, ಈ ಅಂಜು ದ್ವೀಪ ಏನಿದೆ ಅದು ಕಾರವಾರದ ಹತ್ತಿರ ಬರುತ್ತೆ. ಸೆಂಟ್ ಮೇರಿಸ್ ದ್ವೀಪ ಬರುತ್ತೆ ಮಲ್ಪೆ ಹತ್ತಿರ, ಉಡುಪಿಯ ಮಲ್ಪೆ ಹತ್ತಿರ ಸೆಂಟ್ ಮೇರಿಸ್ ದ್ವೀಪ ಬರುತ್ತೆ. ಇದನ್ನು ಕೋಕೋನಟ್ ಐಲ್ಯಾಂಡ್ ಅಂತ ಕೂಡ ಕರೆಯಲಾಗುತ್ತೆ. ಇಲ್ಲಿ ಉಡುಪಿ ಹತ್ತಿರ ಸೆಂಟ್ ಮೇರಿಸ್ ದ್ವೀಪ ಅಂತೇಳಿ ಬರುತ್ತೆ. ಮಲ್ಪೆ, ಉಡುಪಿಯ ಮಲ್ಪೆ ಹತ್ತಿರ ಈ ಒಂದು ದ್ವೀಪ ಬರುತ್ತೆ. ಇದನ್ನು ಕೋಕೋನಟ್ ಐಲ್ಯಾಂಡ್ ಅಂತ ಕೂಡ ಕರೆಯಲಾಗುತ್ತೆ. ಸ್ಥಳೀಯವಾಗಿ ಇದನ್ನು ಅಂದರೆ ಅಲ್ಲಿರುವಂತಹ ಜನರು ಇದನ್ನು ತೋನ್ಸೆಪಾರ್ ಎನ್ನುವಂತಹ ಹೆಸರಿನಿಂದ ಕೂಡ ಕರೀತಾರೆ. ಇನ್ನು ನೇತ್ರಾಣಿ ಐಲ್ಯಾಂಡ್ ಮುರುಡೇಶ್ವರದಿಂದ 20 ಕಿಲೋಮೀಟರ್ ಒಳಗಡೆ, ಅಂದರೆ ಈ ಒಂದು ಮುರುಡೇಶ್ವರದಿಂದ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುರುಡೇಶ್ವರದಿಂದ ನೀವು 20 ಕಿಲೋಮೀಟರ್ ಒಳಗಡೆ ಹೋದರೆ ನಿಮಗೆ ನೇತ್ರಾಣಿ ಐಲ್ಯಾಂಡ್ ಕಂಡುಬರುತ್ತೆ. ಇಲ್ಲಿ ಹೆಚ್ಚು ಪಾರಿವಾಳಗಳು ಇರುವುದರಿಂದ ಇದನ್ನು ಫಿಜನ್ ಐಲ್ಯಾಂಡ್ ಅಂತ ಕೂಡ ಕರೆಯಲಾಗುತ್ತೆ. ನಿಮಗೊಂದು ವಿಷಯ ಗೊತ್ತಿರಲಿ, ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿರುವಂತಹ 7 ಅದ್ಭುತಗಳಲ್ಲಿ ಈ ನೇತ್ರಾಣಿ ದ್ವೀಪ ಕೂಡ ಒಂದಾಗಿರುತ್ತೆ. ಇಲ್ಲಿ ಸ್ಕೂಬಾ ಡೈವಿಂಗ್ ಫೇಮಸ್ ಆಗಿರುವಂತಹ ಒಂದು ಚಟುವಟಿಕೆ, ಅಡ್ವೆಂಚರ್ ಚಟುವಟಿಕೆಯಾಗಿದೆ. ಇದಿಷ್ಟು ಕರಾವಳಿ ಪ್ರದೇಶಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ. ಇನ್ನು ಈ ಒಂದು ಕರಾವಳಿ ಪ್ರದೇಶದಲ್ಲಿ ಪ್ರಮುಖ ಬೀಚ್ಗಳನ್ನು ನೋಡೋದಾದರೆ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಬರುತ್ತೆ ಕಾರವಾರದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಬರುತ್ತೆ. ಹಾಗೆ ಓಮ್ ಬೀಚ್, ಕುಡ್ಲೆ ಬೀಚ್, ಪ್ಯಾರಡೈಸ್ ಬೀಚ್ ಇವು ಗೋಕರ್ಣದಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತವೆ. ಹಾಗೆ ಮರವಂತೆ ಬೀಚ್, ಕುಂದಾಪುರದಲ್ಲಿ ಮರವಂತೆ ಬೀಚ್ ನೋಡೋದಕ್ಕೆ ಸಿಗುತ್ತೆ. ಮಲ್ಪೆ ಬೀಚ್, ಕಾಪು ಬೀಚ್, ಪಡುಬಿದ್ರಿ ಬೀಚ್ ಇವೆಲ್ಲ ನಿಮಗೆ ನೋಡೋದಕ್ಕೆ ಸಿಗೋದು ಉಡುಪಿಯಲ್ಲಿ ಮಲ್ಪೆ ಬೀಚ್ ಇದೆ, ಕಾಪು ಬೀಚ್ ಇದೆ, ಪಡುಬಿದ್ರಿ ಬೀಚ್ ಇದೆ. ಇವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದಿಷ್ಟು ಬೀಚ್ಗಳು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ ಸೋಮೇಶ್ವರ ಬೀಚ್, ಉಳ್ಳಾಳ ಬೀಚ್ ಹಾಗೂ ಪಣಮ್ಮದೂರು ಬೀಚ್, ತಣ್ಣೀರು ಬಾಮಿ ಬೀಚ್ ಇವು ಮಂಗಳೂರಲ್ಲಿ ಕಂಡುಬರುವಂತಹ ಪ್ರಮುಖ ಬೀಚ್ಗಳು. ಕಾಸರಗೋಡು ಬೀಚ್ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲ ಕಂಡುಬರುತ್ತೆ. ಇದು ಬ್ಲೂ ಫ್ಲಾಗ್ ಹೊಂದಿರುವಂತಹ ಒಂದು ಬೀಚ್ ಆಗಿದೆ. ಈ ಒಂದು ಕಾಸರಗೋಡು ಬೀಚ್ ಏನಿದೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಬೀಚ್ ಆಗಿದೆ. ಇದು ಬ್ಲೂ ಫ್ಲಾಗ್ ಹೊಂದಿರುವಂತಹ ಬೀಚ್ ಆಗಿದೆ. ಹಾಗಾಗಿ ಈ ಒಂದು ಬೀಚ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಹಾಗೆ ಎರಡನೇ ಪಾಯಿಂಟನ್ನು ನೋಡೋದಾದರೆ ನಿಮಗೆ ಮಲೆನಾಡು, ಆ ಒಂದು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಲ್ಲಿ ಎರಡನೇದು ಮಲೆನಾಡು. ಈ ಪಶ್ಚಿಮ ಘಟ್ಟಗಳು ಮತ್ತು ಸಹ್ಯಾದ್ರಿ ಬೆಟ್ಟಗಳನ್ನು ಮಲೆನಾಡು ಅಂತೇಳಿ ಕರೆಯಲಾಗುತ್ತೆ. ಕರ್ನಾಟಕದಲ್ಲಿ ಒಟ್ಟು ಪಶ್ಚಿಮ ಘಟ್ಟಗಳ ಉದ್ದ 650 ಕಿಲೋಮೀಟರ್ ಇದೆ. 650 ಕಿಲೋಮೀಟರ್ ನಿಮಗೆ ಈ ಒಂದು ಪಶ್ಚಿಮ ಘಟ್ಟಗಳು ನೋಡೋದಕ್ಕೆ ಸಿಗ್ತವೆ. ಅಗಲ ಬಂದು 50.70 ಕಿಲೋಮೀಟರ್ ಅಗಲ ಈ ಒಂದು ಪಶ್ಚಿಮ ಘಟ್ಟಗಳು. ಈ ವೆಸ್ಟರ್ನ್ ಘಾಟ್ಸ್ ಏನಿದ್ದಾವೆ ಅವು ನಿಮಗೆ ನೋಡೋದಕ್ಕೆ ಸಿಗ್ತವೆ. ಇನ್ನು ಮಲೆನಾಡಿನ ಜಿಲ್ಲೆಗಳನ್ನು ನೋಡೋದಾದರೆ ಅಂದರೆ ಈ ಒಂದು ವೆಸ್ಟರ್ನ್ ಘಾಟಲ್ಲಿ ಬರುವಂತಹ ಮಲೆನಾಡಿನ ಜಿಲ್ಲೆಗಳನ್ನು ನೋಡೋದಾದರೆ ನಿಮಗೆ ಶಿವಮೊಗ್ಗ ಬರುತ್ತೆ, ಚಿಕ್ಕಮಗಳೂರು ಬರುತ್ತೆ, ಹಾಗೆ ಹಾಸನ ಮತ್ತು ಕೊಡಗು ಜಿಲ್ಲೆಗಳು ಈ ಒಂದು ವೆಸ್ಟರ್ನ್ ಘಾಟಲ್ಲಿ ಬರುವಂತಹ ಜಿಲ್ಲೆಗಳಾಗಿರ್ತವೆ. ಇಲ್ಲಿರುವಂತಹ ಪ್ರಮುಖ ಜಲಪಾತಗಳನ್ನು ನೋಡೋದಾದರೆ ಕುಂಚಿಕಲ್ ಜಲಪಾತ, ವರಾಹಿ ನದಿಗೆ ಕುಂಚಿಕಲ್ ಜಲಪಾತ ನೋಡೋದಕ್ಕೆ ಸಿಗುತ್ತೆ. ಜೋಗ್ ಜಲಪಾತ ಶರಾವತಿ ನದಿಗೆ, ಶಿವಮೊಗ್ಗದಲ್ಲಿ ನಿಮಗೆ ಜೋಗ್ ಜಲಪಾತ ಶರಾವತಿ ನದಿಗೆ ಇರುವಂತಹ ಒಂದು ಫೇಮಸ್ ಆಗಿರ್ತಕ್ಕಂಥ ಜಲಪಾತ ಆಗಿರುತ್ತೆ. ಹಾಗೆ ಬರ್ಗನ್ ಜಲಪಾತ ಸೀತಾ ನದಿಗೆ ಕಂಡುಬರುತ್ತೆ. ಮಲೆನಾಡಿನ ಹೆಬ್ಬಾಗಿಲು ಅಂತೇಳಿ ಶಿವಮೊಗ್ಗ ಜಿಲ್ಲೆಯನ್ನು ಕರೆಯಲಾಗುತ್ತೆ. ಇದು ತುಂಬಾ ಹಚ್ಚ ಹಸಿರಾಗಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ನಿಮಗೆ ಎವರ್ಗ್ರೀನ್ ಫಾರೆಸ್ಟ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಚಿಕ್ಕಮಗಳೂರನ್ನು ಕಾಫಿಯ ನಾಡು ಅಂತೇಳಿ ಕರೆಯಲಾಗುತ್ತೆ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಏನಿದೆ ಅದು ನಿಮಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೋಡೋದಕ್ಕೆ ಸಿಗುತ್ತೆ.
ಇನ್ನು ಕರ್ನಾಟಕದಲ್ಲಿ ಬರುವಂತಹ ಪ್ರಮುಖ ಶಿಖರಗಳನ್ನು ನೋಡೋದಾದರೆ ಮೊದಲನೇದು ಮುಳ್ಳಯ್ಯನಗಿರಿ ಶಿಖರ. ಇದು 1913 ಮೀಟರ್ ಎತ್ತರದಲ್ಲಿದೆ. ಹಾಗೆ ಬಾಬಾ ಬುಡನ್ಗಿರಿ ಶಿಖರ, ಇದು 1894 ಮೀಟರ್ ಎತ್ತರದಲ್ಲಿದೆ. ಈ ಎರಡು ಶಿಖರಗಳು ನಿಮಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೋಡೋದಕ್ಕೆ ಸಿಗ್ತವೆ. ಹಾಗೆ ಕುದುರೆಮುಖ ಮತ್ತು ದೇವಿರಮ್ಮನ ಗುಡ್ಡ ಇವೆಲ್ಲ ನಿಮಗೆ ಚಿಕ್ಕಮಗಳೂರಲ್ಲಿ ನೋಡೋದಕ್ಕೆ ಸಿಗ್ತವೆ. ಇನ್ನುಳಿದಂತೆ ಪುಷ್ಪಗಿರಿ ಆಗಿರ್ಬೋದು, ರುದ್ರಗಿರಿ ಆಗಿರ್ಬೋದು, ಬ್ರಹ್ಮಗಿರಿ ಇವು ನಿಮಗೆ ಕೊಡಗುದಲ್ಲಿ ನೋಡೋದಕ್ಕೆ ಸಿಗ್ತವೆ. ಕೊಡಚಾದ್ರಿ, ಈ ಒಂದು ಕೊಡಚಾದ್ರಿ ಶಿಖರ ಏನಿದೆ ಅದು ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. 2012 ಜುಲೈ 2ನೇ ತಾರೀಕು ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗುತ್ತೆ. ಇದೊಂದು ಬಯೋಸ್ಪಿಯರ್ ರಿಸರ್ವ್ ಆಗಿರೋದ್ರಿಂದ, ಜೀವ ವೈವಿಧ್ಯತೆಯ ತಾಣ ಆಗಿರೋದ್ರಿಂದ ಇದನ್ನು 2012 ಜುಲೈ 2ನೇ ತಾರೀಕಿನಂದು ಈ ಒಂದು ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯನ್ನು ಮಾಡಲಾಗುತ್ತೆ. ಹಾಗೆ ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ರಚಿಸಲಾಗಿರುವಂತಹ ಸಮಿತಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಅವುಗಳನ್ನು ನೋಡೋದಾದರೆ ಕಸ್ತೂರಿ ರಂಗನ್ ಸಮಿತಿ ಅಂತ ಬರುತ್ತೆ, ಅದಾದಮೇಲೆ ಮಾಧವ್ ಗಾಡ್ಗೀಳ್ ಸಮಿತಿ ಬರುತ್ತೆ, ಹಾಗೆ ಚಂದ್ರಶೇಖರಯ್ಯ ಸಮಿತಿ. ಈ 3 ಸಮಿತಿಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಕ್ವಶನ್ ಕೇಳಿದಾಗ ಅದು ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ರಚನೆ ಮಾಡಲಾಗಿರ್ತಕ್ಕಂಥ ಇವು ಸಮಿತಿಗಳಾಗಿರ್ತವೆ. ಇನ್ನು ಮೂರನೇದು ಬಂದು ಮೈದಾನ ಪ್ರದೇಶ. ಕರಾವಳಿ ಪ್ರದೇಶ ಆಗಿರ್ಬೋದು, ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ ಮತ್ತು ಮೈದಾನ ಪ್ರದೇಶಗಳಂತೇಳಿ 3 ವಿಭಾಗಗಳಲ್ಲಿ ಒಂದು ಡಿವೈಡ್ ಮಾಡಲಾಗಿತ್ತು. ಅದರಲ್ಲಿ ಮೂರನೇದು ಬಂದು ಮೈದಾನ ಪ್ರದೇಶ. ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ ಅಂತೇಳಿ ಡಿವೈಡ್ ಮಾಡಿ ಸ್ಟಡಿ ಮಾಡಲಾಗುತ್ತೆ. ಹಾಗೆ ಈ ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನವನ್ನು ಬೇರ್ಪಡಿಸುವಂತಹ ನದಿ ಯಾವುದಂತಂದರೆ ತುಂಗಭದ್ರಾ ನದಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನವನ್ನು ಬೇರ್ಪಡಿಸುವ ನದಿ ಯಾವುದಂತಂದರೆ ಅದು ತುಂಗಭದ್ರಾ ನದಿ. ಮಿಡಲಲ್ಲಿ ಸೆಂಟ್ರಲ್ ಪ್ಲೇಟು ಅಂತ ಬರುತ್ತೆ, ಅಂದರೆ ಮಧ್ಯ ಮೈದಾನ. ಉತ್ತರ ಮೈದಾನ, ಮಧ್ಯ ಮೈದಾನ ಮತ್ತು ದಕ್ಷಿಣ ಮೈದಾನಗಳು ಮೈದಾನ ಪ್ರದೇಶದ ವಿಭಾಗಗಳಾಗಿರ್ತವೆ. ಈ ಒಂದು ತುಂಗಭದ್ರಾ ನದಿ ಏನಿದೆ ಈಶಾನ್ಯ ಅಭಿಮುಖವಾಗಿ ಹರಿಯೋದ್ರಿಂದ ಇದು ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನವನ್ನು ಬೇರ್ಪಡಿಸುತ್ತದೆ. ಹಾಗೆ ಈ ಒಂದು ಉತ್ತರ ಮೈದಾನ ಏನಿದೆ ಇದು ಕಪ್ಪು ಮಣ್ಣಿನ ಬಸಾಲ್ಟ್ ಶಿಲೆಗಳಿಂದ ಕೂಡಿರುವಂತಹ ಒಂದು ಮೈದಾನ ಪ್ರದೇಶ ಆಗಿರುತ್ತೆ. ಕಪ್ಪು ಮಣ್ಣಿನ ಬಸಾಲ್ಟ್ ಶಿಲೆಗಳಿಂದ ಇದು ಕೂಡಿರುವಂತಹ ಒಂದು ಮೈದಾನ ಪ್ರದೇಶ ಆಗಿರುತ್ತೆ. ಇದರ ಒಂದು ಸರಾಸರಿ ಎತ್ತರ ಬಂದು 450ರಿಂದ 750 ಮೀಟರ್. 450ರಿಂದ 750 ಮೀಟರ್. ಸಮುದ್ರ ಮಟ್ಟದಿಂದ ನಿಮಗೆ ಇದು 450ರಿಂದ 750 ಮೀಟರ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವ್ಯಾವು ಅಂತಂದರೆ ಕೃಷ್ಣಾ ನದಿ, ತುಂಗಭದ್ರಾ ನದಿ, ಭೀಮಾ ಮತ್ತು ದೋಣಿ ನದಿಗಳು ಕರ್ನಾಟಕದ ಉತ್ತರ ಮೈದಾನದಲ್ಲಿ ಹರಿಯುವಂತಹ ಪ್ರಮುಖವಾಗಿರ್ತಕ್ಕಂಥ ನದಿಗಳಾಗಿರ್ತವೆ. ನೋಟ್ ಮಾಡ್ಕೊಳ್ಳಿ. ಕರ್ನಾಟಕದ ಪಂಜಾಬ್ ಅಂತೇಳಿ ವಿಜಯಪುರವನ್ನು ಕರೆಯಲಾಗುತ್ತೆ, ಯಾಕಂದರೆ ಅಲ್ಲಿ ನಿಮಗೆ 5 ನದಿಗಳು ಹರಿಯೋದನ್ನು ನೀವು ನೋಡ್ಬೋದು. ಮಲಗಿರುವ ಬುದ್ಧನ ವಿಗ್ರಹ ನಿಮಗೆ ಕಂಡುಬರೋದು ಎಲ್ಲಿ ಅಂತಂದರೆ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ. ಹಾಗೆ ಗದಗ ಜಿಲ್ಲೆಯ ಕಪ್ಪದಗುಡ್ಡ ಏನಿದೆ ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತೇಳಿ ಕೂಡ ಕರೆಯಲಾಗುತ್ತೆ. ಇದು ತುಂಬಾ ಫೇಮಸ್ ಆಗಿರುವಂತಹ ಮತ್ತು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ರಾಯಚೂರು ಜಿಲ್ಲೆಯ ದೋಹಬ್ ಇರೋದ್ರಿಂದ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಮಧ್ಯೆ ಈ ರಾಯಚೂರು ಇರೋದ್ರಿಂದ ಇದನ್ನು ದೋಹಬ್ ಅಂತೇಳಿ ಕೂಡ ಕರೆಯಲಾಗುತ್ತೆ. ಇಲ್ಲಿರುವಂತಹ ಪ್ರಮುಖ ಬೆಟ್ಟಗಳನ್ನು ನೋಡೋದಾದರೆ ನರಗುಂದ ಬೆಟ್ಟ ಇದೆ, ಪರಸಗುಡ್ಡ ಇದೆ, ಇಳಕಲ್ ಗುಡ್ಡ ಇದೆ. ಹಾಗೂ ಇಲ್ಲಿ ಬರುವಂತಹ ಪ್ರಮುಖ ಬೆಳೆಗಳನ್ನು ನೋಡೋದಾದರೆ ಜೋಳವನ್ನು ಬೆಳೆಯಲಾಗುತ್ತೆ, ಹತ್ತಿಯನ್ನು ಬೆಳೆಯಲಾಗುತ್ತೆ, ಮೆಣಸಿನಕಾಯಿ, ಕಬ್ಬು, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಕಾಳುಗಳನ್ನು ಈ ಒಂದು ಉತ್ತರ ಮೈದಾನ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಇನ್ನು ದಕ್ಷಿಣ ಮೈದಾನದ ಬಗ್ಗೆ ಇದರ ಬಗ್ಗೆ ನೋಡೋದಾದರೆ ದಕ್ಷಿಣ ಮೈದಾನ ಇದು ಕೆಂಪು ಮಣ್ಣಿನ ಗ್ರಾನೈಟ್ ಮತ್ತು ನೀಸ್ ಶಿಲೆಗಳಿಂದ ಕೂಡಿರುವಂತಹ ಒಂದು ಭೂಮಿಯಾಗಿರುತ್ತೆ. ಇದು ಸಮುದ್ರ ಮಟ್ಟದಿಂದ 900ರಿಂದ 975 ಮೀಟರ್ ಎತ್ತರದಲ್ಲಿ ಇದೆ. ಇದನ್ನು ಮೈಸೂರು ಪ್ರಸ್ಥ ಭೂಮಿ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ. ಪೂರ್ವಘಟ್ಟಗಳು ಚಾಮರಾಜನಗರದಲ್ಲಿ ಕಂಡುಬರುತ್ತವೆ. ಹಾಗೆ ಚಾಮರಾಜನಗರದ ಮಯಾರ್ ನದಿ ಏನಿದೆ ಆ ಒಂದು ಮಯಾರ್ ಕಣಿವೆ ಏನಿದೆ ದಕ್ಷಿಣದ ಮೈದಾನವನ್ನು ನೀಲಗಿರಿ ಬೆಟ್ಟಗಳಿಂದ ಬೇರ್ಪಾಡು ಮಾಡುತ್ತದೆ. ಇದಿಷ್ಟು ದಕ್ಷಿಣ ಮೈದಾನದ ಬಗ್ಗೆ ಇರುವಂತಹ ಮಾಹಿತಿ. ಇನ್ನು ಕರ್ನಾಟಕದ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ನಿಮಗೆ ಕರ್ನಾಟಕದ ವಾಯುಗುಣ ಬರುತ್ತೆ. ಕರ್ನಾಟಕದಲ್ಲಿ ಅತಿ ಉದ್ದವಾದ ಜಲಮಾರ್ಗ ಹೊಂದಿರುವಂತಹ ನದಿಗಳು ಯಾವ್ಯಾವಿದ್ದಾವೆ ಅವುಗಳ ಬಗ್ಗೆ ನೋಡ್ಬೋದು. ಹಾಗೆ ಕರ್ನಾಟಕದ ಮಣ್ಣುಗಳ ಬಗ್ಗೆ ನೋಡ್ಬೋದು. ಕರ್ನಾಟಕದ ಮಣ್ಣುಗಳಲ್ಲಿ ಕೆಂಪು ಮಣ್ಣು ಬರುತ್ತೆ, ಕಪ್ಪು ಮಣ್ಣು ಬರುತ್ತೆ, ಜಂಬಿಟ್ಟಿಗೆ ಮಣ್ಣು ಮತ್ತು ಮೆಕ್ಕಲು ಮಣ್ಣು ಇವು ಕರ್ನಾಟಕದಲ್ಲಿರುವಂತಹ ಪ್ರಮುಖ ಮಣ್ಣುಗಳು. ಹಾಗೆ ಈ ಮಣ್ಣುಗಳು ಯಾವ ಜಿಲ್ಲೆಗಳಲ್ಲಿ ಕಂಡು ಬರ್ತವೆ, ಈ ಮಣ್ಣುಗಳಲ್ಲಿ ಬೆಳೆಯುವಂತಹ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಯಾವುವು ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ.
ಇರ್ತವೆ. ಇವುಗಳನ್ನು ಇನ್ ಡೀಟೇಲ್ ಆಗಿ ಮುಂದಿನ ದಿನಗಳಲ್ಲಿ ನೋಡೋಣ. ಹಾಗೆ ಕರ್ನಾಟಕದಲ್ಲಿರುವಂತಹ ಪ್ರಮುಖ ಬೆಟ್ಟಗಳು, ಹಾಗೆ ಕರ್ನಾಟಕದಲ್ಲಿ ನದಿ ದಡದ ಮೇಲಿರುವಂತಹ ಕರ್ನಾಟಕದ ಪ್ರಮುಖ ನಗರಗಳು, ಹಾಗೆ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ. ಇದರಲ್ಲಿ ನಿಮಗೆ ನಿತ್ಯ ಹರಿದ್ವರ್ಣದ ಕಾಡುಗಳು ನೋಡೋದಕ್ಕೆ ಸಿಗ್ತವೆ, ಮಿಶ್ರ ಕಾಡುಗಳು ಸಿಗ್ತವೆ, ಎಲೆ ಉದುರುವ ಕಾಡುಗಳು, ಮ್ಯಾಂಗ್ರೋವ್ಸ್ ಕಾಡುಗಳು, ಶೋಲಾ ಕಾಡುಗಳು. ಇಲ್ಲಿ ಇವು ಎಷ್ಟು ಸೆಂಟಿಮೀಟರ್ ಮಳೆ ಬೀಳುತ್ತೆ, ಇವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ, ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ಗಳಾಗಿರ್ತವೆ. ಇವುಗಳನ್ನು ನಿಮಗೆ ಮುಂದಿನ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಅಪ್ಲೈಡ್ ಕ್ವಶನ್ಗಳ ರೂಪದಲ್ಲಿ ಎಕ್ಸ್ಪ್ಲೇನನ್ನು ಮಾಡಲಾಗುತ್ತೆ. ಇನ್ನು ಕರ್ನಾಟಕದಲ್ಲಿ ಹರಿಯುವಂತಹ ನದಿ ವ್ಯವಸ್ಥೆ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ, ನಿಮ್ಮ ಎಲ್ಲ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಇಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಬರ್ತವೆ, ಪಶ್ಚಿಮಕ್ಕೆ ಹರಿಯುವ ನದಿಗಳು ಬರ್ತವೆ. ಕರ್ನಾಟಕದಲ್ಲಿ ಪ್ರಮುಖ ನದಿಗಳ ಆಕಾರ ಯಾವ್ಯಾವ ರೀತಿಯಾಗಿರುತ್ತೆ ಅಂತಂದರೆ ವೃತ್ತಾಕಾರ ಮತ್ತು ಸಮಾನಾಂತರವಾಗಿರ್ತಕ್ಕಂಥ ಆಕಾರಗಳಲ್ಲಿ ನದಿಗಳು ಹರಿತವೆ. ಆ ನದಿಗಳು ಯಾವ್ಯಾವು, ಕರ್ನಾಟಕದ ನದಿ ವ್ಯವಸ್ಥೆ ಇರುತ್ತೆ, ಆ ಒಂದು ನದಿಗಳಿಗೆ ಇರುವಂತಹ ಜಲಪಾತಗಳು ಯಾವ್ಯಾವು, ಅದಕ್ಕೆ ಸಂಬಂಧಪಟ್ಟಂತೆ ಉಪನದಿಗಳು ಯಾವ್ಯಾವು, ಹಾಗೆ ನದಿಗೆ ಇರುವಂತಹ ಪ್ರಮುಖ ಅಣೆಕಟ್ಟುಗಳು ಯಾವ್ಯಾವು, ಕರ್ನಾಟಕದಲ್ಲಿರುವಂತಹ ಎಲ್ಲ ನದಿಗಳ ಯೋಜನೆಗಳು, ಯಾವ್ಯಾವ ನದಿಗೆ ಯಾವ್ಯಾವ ಯೋಜನೆಯನ್ನು ಮಾಡಲಾಗಿದೆ ಮತ್ತು ಯಾವ ನದಿಗಳು ಎಷ್ಟು ರಾಜ್ಯಗಳ ನಡುವೆ ವಿವಾದ ಇದೆ, ಈ ಎಲ್ಲ ಪಾಯಿಂಟ್ಸ್ಗಳನ್ನು ಮುಂದಿನ ಕ್ಲಾಸ್ಗಳಲ್ಲಿ ಕವರ್ ಮಾಡಲಾಗಿರುತ್ತೆ. ಹಾಗಾಗಿ ನಿಮಗೆ ಮುಂಬರುವಂತಹ ಕ್ಲಾಸಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಮುಂದೆ ಕ್ಲಾಸ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.